ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ನಡುವೆ ತಾರಕಕ್ಕೇರಿದ ಜಟಾಪಟಿ. ಅಶ್ಲೀಲ ಪದ ಬಳಸಿದ್ದರೆ ಧರ್ಮಸ್ಥಳದಲ್ಲಿ ಆಣೆ ಮಾಡುವಂತೆ ಸವಾಲು. ಕಾನೂನಿನ ಮೂಲಕ ಉತ್ತರಿಸ್ತೀನಿ ಅಂತ ಸಿಟಿ ರವಿ ಟಾಂಗ್. ಸಿಟಿ ರವಿಗೆ ರಕ್ಷಣೆ ನೀಡೋದಕ್ಕೆ ರಾಜ್ಯಪಾಲರಿಗೆ ಮನವಿ. ಬಿಜೆಪಿ ನಿಯೋಗದಿಂದ ರಾಜ್ಯಪಾಲರಿಗೆ ದೂರು. ನ್ಯಾಯಾಂಗ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ನಾಳೆಯಿಂದ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ. ಸರ್ಕಾರದ ದುಡ್ಡು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಬಿಜೆಪಿ ಕಿಡಿ. ನಟ ಶಿವರಾಜ್ ಕುಮಾರ್ಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ. ಅಮೆರಿಕದ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಚಿಕಿತ್ಸೆ. ಬೇಗ ಗುಣಮುಖರಾಗಲೆಂದು ಅಭಿಮಾನಿಗಳ ಪ್ರಾರ್ಥನೆ. ಮತ್ತು ನಾಡಿನೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಮಧ್ಯರಾತ್ರಿ ಚರ್ಚ್ಗಳಿಗೆ ತೆರಳಿ ಜನರಿಂದ ಪ್ರಾರ್ಥನೆ. ವಿದ್ಯುತ್ ದೀಪಾಲಂಕಾರದೊಂದಿಗೆ ಝಗಮಗಿಸ್ತಾ ಇರೋ ಚರ್ಚ್ಗಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ 10ನೇ ಆರೋಪಿ ವಿನಯ್ಗೆ ಜಾಮೀನು ಮಂಜೂರು. ವಿಜಯಪುರ ಕೇಂದ್ರ ಕಾರಾಗೃಹದಿಂದ ವಿನಯ್ ರಿಲೀಸ್. ಕಳಪೆ ಊಟ ಪ್ರಶ್ನಿಸಿದ್ದಕ್ಕೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆರೋಪ. ಸಂತಪುರ್ ಮೊರಾರ್ಜಿ ದೇಸಾಯಿ ಶಾಲೆಗೆ ಶಾಸಕರು ದಿಢೀರ್ ಭೇಟಿ. ರುಚಿ ಇರದ ಅಡುಗೆ ಕಂಡು ಸಿಬ್ಬಂದಿಗೆ ಪ್ರಭು ಚೌಹಾಣ್ ತರಾಟೆ. ಮಾಜಿ ಪ್ರಧಾನಿ ವಾಜಪೇಯಿ 100ನೇ ಜನ್ಮದಿನೋತ್ಸವ. ಮಲೇಶ್ವರದಲ್ಲಿರುವ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮ. ವಿದ್ಯುತ್ ದೀಪಾಲಂಕಾರದಿಂದ ಝಗಮಗಿಸ್ತಾ ಇರೋ ಜಗನ್ನಾಥ ಭವನ. ಬಿಟಿಎಂ ಲೇಔಟ್ನ ಸ್ಪಾ ಒಂದರಲ್ಲಿ ಅಗ್ನಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರೋ ಶಂಕೆ. ಸ್ಪಾನಲ್ಲಿದ್ದ ವಸ್ತುಗಳು ಬೆಂಕಿಗಾಹುತಿ. ಅದೃಷ್ಟವಶಾತ್ ತಪ್ಪಿದ ದುರಂತ. ಹೋಟೆಲ್ ಸೇನಾ ವಾಹನ ದುರಂತದಲ್ಲಿ ಕರ್ನಾಟಕದ ಓರ್ವ ಯೋಧ ಸಾವು. ಧರ್ಮರಾಜ್ ಸುಭಾಷ್ ಖೋತಾ ಎಂಬ ಯೋಧ ಹುತಾತ್ಮ. ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಯೋಧ ಧರ್ಮರಾಜ್. ದೆಹಲಿ ವಿಧಾನಸಭೆಯ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ. 47 ಅಭ್ಯರ್ಥಿಗಳ 2ನೇ ಪಟ್ಟಿ ರಿಲೀಸ್. ಆಪ್ ತೊರೆದು ಕೈ ಹಿಡಿದ 2 ಮಾಜಿ ಶಾಸಕರಿಗೂ ಟಿಕೆಟ್. ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಅದ್ಧೂರಿ ಆರತಕ್ಷತೆ. ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮ. ನವಜೋಡಿಗೆ ಶುಭ ಹಾರೈಸಿದ ಗಣ್ಯರು. ಚಾಂಪಿಯನ್ಸ್ ಟ್ರೋಫಿ 2025ರ ವೇಳಾಪಟ್ಟಿ ಕೊನೆಗೂ ಪ್ರಕಟ. ತನ್ನ ಎಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಆಡಲಿರೋ ಭಾರತ. ಎ ಗುಂಪಿನಲ್ಲಿರುವ ಭಾರತ, ಪಾಕಿಸ್ತಾನ. ದೇಶಾದ್ಯಂತ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಗ್ರ್ಯಾಂಡ್ ರಿಲೀಸ್. 2.5 ವರ್ಷಗಳ ಬಳಿಕ ಬೆಳ್ಳಿ ತೆರೆಗೆ ಸುದೀಪ್ ಎಂಟ್ರಿ. ಮಾಸ್ ಅವತಾರದಲ್ಲಿ ಕಿಚ್ಚನನ್ನ ಕಣ್ತುಂಬಿಕೊಂಡ ಪ್ರೇಕ್ಷಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.